ಬಾರ್ ಲೈಸೆನ್ಸ್ ಕೊಟ್ಟೇ ಇರಲ್ಲ, ಎಲ್ಲೂ ಕೊಟ್ಟಿಲ್ಲ. ನನ್ನ ನಾಲೆಡ್ಜ್ಗೆ ಎಲ್ಲೂ ಕೊಟ್ಟಿಲ್ಲ. ಈ ಜಾಗದಲ್ಲಿ ಇದೆ. ಇವ್ರಿಗೆ ಇದೊಂದು ಡಿಸಿಪ್ಲಿನ್ ಇರ್ಬೇಕು. ಎಲ್ಲಿ ಮಕ್ಕಳು, ಓದೋ ಮಕ್ಕಳು, ಸ್ಟೂಡೆಂಟ್ಸ್ ಓಡಾಡ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ, ರೈತರು ಓಡಾಡ್ತಾರೆ, ಡಿಗ್ನಿಫೈಡ್ ಆಗಿರೋರು ಯಾರ್ಯಾರು ಬಸ್ ಹತ್ತಕ್ಕೆ ಈ ಜಾಗದಲ್ಲಿ ಬಂದು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿವರೆಗೂ ಈ ಪ್ರಿಮಿಸಸ್ ಅಲ್ಲಿ ಇರ್ತಾರೆ. ಆ ಜಾಗದಲ್ಲಿ ಇವ್ರು ಏನಾದ್ರು ಇಲ್ಲೇ ಇಲ್ಲೇ ಓಡಾಡ್ಕೊಂಡಿರೋರ್ಗೆ ಇವ್ರು ಏನಾದ್ರು ಒಂದು ಕೊಟ್ರೆ ನೀವು ನನ್ಗೆ ರಿಪೋರ್ಟ್ ಮಾಡ್ಬೇಕು. ಸೇಮ್ ಡೇ ನಾನೇ ಬಂದ್ ನಿಂತ್ಕೊಂಡು ಇವ್ರಿಗೆ ಬೀಗ ಹಾಕ್ಸ್ತೀನಿ. ಸೇಮ್ ಡೇ ಬಂದ್ ನಿಂತ್ಕೊಂಡು ಇವ್ರಿಗೆ ಬೀಗ ಹಾಕ್ಸ್ತೀನಿ. ಸೇಮ್ ಡೇ ಬಂದ್ ನಿಂತ್ಕೊಂಡು ಇವ್ರಿಗೆ ಬೀಗ ಹಾಕ್ಸ್ತೀನಿ. ಸೇಮ್ ಡೇ ಬಾರ್ ಲೈಸೆನ್ಸ್ ಕೊಟ್ಟೇ ಇರಲ್ಲ, ಎಲ್ಲೂ ಕೊಟ್ಟಿಲ್ಲ. ನನ್ನ ನಾಲೆಡ್ಜ್ಗೆ ಎಲ್ಲೂ ಕೊಟ್ಟಿಲ್ಲ. ಈ ಜಾಗದಲ್ಲಿ ಇದೆ. ಇವ್ರಿಗೆ ಇದೊಂದು ಡಿಸಿಪ್ಲಿನ್ ಇರ್ಬೇಕು. ಎಲ್ಲಿ ಮಕ್ಕಳು, ಓದೋ ಮಕ್ಕಳು, ಸ್ಟೂಡೆಂಟ್ಸ್ ಓಡಾಡ್ತಾರೆ, ಹೆಣ್ಮಕ್ಳು ಓಡಾಡ್ತಾರೆ, ರೈತರು ಓಡಾಡ್ತಾರೆ, ಡಿಗ್ನಿಫೈಡ್ ಆಗಿರೋರು ಯಾರ್ಯಾರು ಬಸ್ ಹತ್ತಕ್ಕೆ ಈ ಜಾಗದಲ್ಲಿ ಬಂದು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿವರೆಗೂ ಈ ಪ್ರಿಮಿಸಸ್ ಅಲ್ಲಿ ಇರ್ತಾರೆ. ಆ ಜಾಗದಲ್ಲಿ ಇವ್ರು ಏನಾದ್ರು ಇಲ್ಲೇ ಓಡಾಡ್ಕೊಂಡಿರೋರ್ಗೆ ಇವ್ರು ಏನಾದ್ರು ಒಂದು ಕೊಟ್ರೆ ನೀವು ನನ್ಗೆ ರಿಪೋರ್ಟ್ ಮಾಡ್ಬೇಕು. ಸೇಮ್ ಡೇ ನಾನೇ ಬಂದ್ ನಿಂತ್ಕೊಂಡು ಇವ್ರಿಗೆ ಬೀಗ ಹಾಕ್ಸ್ತೀನಿ. ಸೇಮ್ ಡೇ ಏನಾದ್ರು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ಅಲ್ಲಿ ಪರ್ಮಿಷನ್ ಇಲ್ಲಿ ನೀವ್ ಯಾರಿಗಾದ್ರು ಒಬ್ರು ಯಾರಾದ್ರೂ ಇದೇ ಜಾಗದಲ್ಲಿ ಇದ್ದಾರೆ ಅಂತಂದ್ರೆ ಅವತ್ತೇ ಡೋರ್ ಕ್ಲೋಸ್. ಯಾರಾದ್ರೂ ಯೂಸ್ ಮಾಡಿ ತಗೊಂಡಿದ್ದೇನೆ ಇಲ್ಲಿ ಯೂಸ್ ಮಾಡಿದ್ದೆ ಏನಾದ್ರು ಓಡಾಡ್ತಾ ಇದ್ರೆ ಅವತ್ತೇ ನಿನ್ ಅಂಗಡಿ ಲಾಸ್ಟ್ ಕ್ಲೋಸ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಸಂಜೆ ಆದ್ಮೇಲೆ ಹೆಣ್ಮಕ್ಳು ಎಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ. ಕುಡ್ಕೊಂಡಿರೋರು ಯಾವಾಗ್ಲೂ ಇಲ್ಲೇ ಕುಡಿದು ಇಲ್ಲೇ ಬಿದ್ದಿರ್ತಾರೆ, ಇಲ್ಲೇ ತಿಂದು ಇಲ್ಲೇ ಇದ್ದಿರ್ತಾರೆ. ಆ ವಾತಾವರಣ ಇರ್ಬಾರ್ದು. ಪ್ರತಿಯೊಂದು ವಿದ್ಯಾರ್ಥಿಗೆ, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಸೇಫ್ಟಿ ಮೆಜರ್ಸ್ ಇರ್ಬೇಕು. ಅವ್ರು ಊರಿಗೆ ಹೋಗಕ್ ಬಂದಿರ್ತಾರೆ, ಓದೋ ಮಕ್ಕಳು ಇಲ್ಲಿ ನಿಂತಿರ್ತಾರೆ. 5ನೇ ಕ್ಲಾಸ್ ಮಕ್ಕಳನ್ನ ನೋಡಿದೆ, 7ನೇ ಕ್ಲಾಸ್ ಮಕ್ಕಳನ್ನ ನೋಡಿದೆ. ನಾವು ಎಷ್ಟು ಸೇಫ್ಟಿ ಮೆಜರ್ಸ್ ಕೊಡಕ್ಕಾಗತ್ತೆ, ನೀವು ನಿಮ್ ಡಿಪಾರ್ಟ್ಮೆಂಟ್, ನಮ್ ಕಮಿಷನರ್ ಇಬ್ರು ಸೇರ್ಕೊಂಡು ಸೇಫ್ಟಿ ಮೆಜರ್ಸ್ಗೆ, ಟ್ರಾಫಿಕ್ ರೂಲ್ಸ್ ಪ್ರೊಸೀಜರ್ಸ್ ಫಾಲೋ ಮಾಡೋದಕ್ಕೆ ನೀವೊಂದು ಇನಿಷಿಯೇಟಿವ್ ತಗೊಂತಾ ಇದ್ದೀರಾ. 2 ವೀಲರ್ಸ್ ಒಳಗಡೆ ಅಲೋ ಮಾಡ್ಬಿಡಿ. ಬಸ್ಸಸ್ಗೆ ಇಂದ ಡೆವಲಪ್ ಆಗ್ತಾ ಇದೆ ಅಂತ ಒಳ್ಳೆ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋ ಅಷ್ಟರಲ್ಲಿ ಅರ್ಧ ರೋಡ್ ಎಲ್ಲ 2 ವೀಲರ್ ಅಲ್ಲಿ ಇರ್ತಾರೆ. ಬೆಳಗ್ಗೆ ಹಾಕೋ ಗಾಡಿ ರಾತ್ರಿ 11 ಗಂಟೆವರೆಗೂ ತೆಗಿಯಲ್ಲ. ಅವರಿಗೆ ಅಂತ ಪಾರ್ಕಿಂಗ್ ಯಾವ್ದು ಒಳ್ಳೆ ಸ್ಪಾಟ್ ಇದೆ ಅಂದ್ರೆ ಆ ಜಾಗದಲ್ಲಿ ಅವ್ರು ಹಾಕಿ ಸಮಾಧಾನವಾಗಿ ಹೋಗ್ಬೇಕು. ಬಸ್ ಹೋಗ್ತಾರ, ಪಾರ್ಕಿಂಗ್ ಹತ್ರ ಇದ್ದಂಗಿರ್ಬೇಕು, ಗಾಡಿ ಎಲ್ಲ ಹಾಕ್ಬೇಕು. ಅವ್ರ ಸೇಫ್ಟಿ ಮೆಜರ್ಸ್ ಕೊಡೋಣ. ಎಷ್ಟು 2 ವೀಲರ್ಸ್ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ಅಲ್ಲಿ, ಗೀತಾ ರೋಡ್ ಪ್ರಿಮಿಸಸ್ ಅಲ್ಲಿ, ಪಿಕ್ಚರ್ ರೋಡ್ ಪ್ರಿಮಿಸಸ್ ಅಲ್ಲಿ 2 ವೀಲರ್ಸ್ ಎಷ್ಟಿದೆ? ನಂಬರ್ ಆಫ್ 2 ವೀಲರ್ಸ್ ನಂಗೆ ಕೌಂಟ್. 3 ಜನಕ್ಕೆ ಎಲ್ಲಿ ನಿಯರ್ ಬೈ ನಾನ್ ಪಾರ್ಕಿಂಗ್ ಸ್ಪಾಟ್ ಮಾಡಕ್ ಆಗತ್ತೆ, ಪಾರ್ಕಿಂಗ್ ಗೆ ಬಿಡಕ್ ಆಗತ್ತೆ. 6 ಅವರ್ಸ್, 12 ಅವರ್ಸ್, 1 ಡೇ ಆ ತರ ಏನೋ ಒಂದು ಪ್ಲಾನ್ ಮಾಡ್ತೀನಿ. ಈ ಪ್ರಿಮಿಸಸ್ ಅಲ್ಲೇ ಅವ್ರಿಗೆ ಹತ್ರ ಆಗುವಂತ ಜಾಗದಲ್ಲೇ ನಾನು ದಾರಿ ಹುಡುಕ್ತೀನಿ. ಅದಕ್ಕೆ ಪಾರ್ಕಿಂಗ್ ಒಂದು ಇಶ್ಯೂ ಆಗ್ಬಾರ್ದು. ಪಾರ್ಕಿಂಗ್ ಅವಕಾಶ, ಮಾರ್ಕೆಟ್ ಹತ್ರ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಅದಾದ್ಮೇಲೆ ಹಾಸ್ಪಿಟಲ್ಗೂ ಹೋಗ್ಬೇಕಾಗತ್ತೆ. 2 ವೀಲರ್ ನ ಎಲ್ಲಿ ನಾವು ಅವ್ರಿಗೆ 2 ವೀಲರ್ ವ್ಯವಸ್ಥೆ ಮಾಡಕ್ಕಾಗತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಕ್ಕಾಗತ್ತೆ. ನಾನು ಕುತ್ಕೊಂಡು ಮಾತಾಡಿ ಅದಕ್ಕೂ ವ್ಯವಸ್ಥೆ ಮಾಡ್ತೀನಿ. ಬಟ್ ಇದು ಕ್ಲೈನ್ಲಿನೆಸ್ ಅಂತ ಮೆಜರ್ ಬಂದಾಗ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ಅಲ್ಲಿ 2 ವೀಲರ್, 4 ವೀಲರ್ ಆಟೋ ಅಲೋ ಮಾಡಿದ್ರೆ ಅದು ಸೇಫ್ಟಿ ಮೆಜರ್ಸ್ ಅಲ್ಲ. 2 ವೀಲರ್ ಒಳಗಡೆ ಬರೋದು ಸೇಫ್ಟಿ ಮೆಜರೇ ಅಲ್ಲ. ಈಗ ಸಜೆಷನ್ಸ್ ಬಂದಂತ ಉದ್ದೇಶ ನನಗೆ ಸ್ಟೂಡೆಂಟ್ಸ್ ಇಂದ ಕಂಪ್ಲೇಂಟ್ ಇತ್ತು. ನಾವು ಸಂಜೆ ಬೆಳಗ್ಗೆ ಯಾವುದೇ ಒಂದು ಟೈಮಲ್ಲಿ ನಾವು ಬಸ್ ಸ್ಟ್ಯಾಂಡ್ ಬಂದಾಗ ತುಂಬಾ ಕಷ್ಟ. ನಾವು ಬಸ್ನ ಯೂಸ್ ಮಾಡ್ತೀವಿ. ತುಂಬಾ ಜನ ಸ್ಟೂಡೆಂಟ್ಸ್ ವಿಲೇಜ್ ಇಂದ ಬರುವಂತವ್ರು ಅಥವಾ ಇಲ್ಲೇ ಬಸ್ಸಸ್ ನ ಯೂಸ್ ಮಾಡ್ತಾ ಇರ್ತಾರೆ. ಅವ್ರು ಇಲ್ಲಿ ಬರ್ಲಿಕ್ಕೆ ಅವ್ರಿಗೆ ಒಳ್ಳೆ ವಾತಾವರಣ ಇಲ್ಲ ಅಂತ ಒಂದು ಕಂಪ್ಲೇಂಟ್. ಯಾವುದೇ ಏಜ್ ಇರ್ಬೋದು, ಏಜ್ ಗ್ರೂಪ್ ಯಾವುದೇ ಇರ್ಬೋದು, ಬಟ್ ಸ್ಟೂಡೆಂಟ್ಸ್ ಇಂದ ನನಗೆ ಬಂದಿರುವಂತ ಕಂಪ್ಲೇಂಟ್ ಬಸ್ ಸ್ಟ್ಯಾಂಡ್ ವಾತಾವರಣದಲ್ಲಿ ಪೊಲೀಸ್ ಅವ್ರು ಸ್ವಲ್ಪ ಸೇಫ್ಟಿ ಮೆಜರ್ಸ್ ಕೊಡ್ಬೇಕು, ಓಡಾಡ್ತಾ ಇರ್ಬೇಕು ಅಂತ ಹೇಳಿದಾಗ ನಾನು ಕೂಡ ಹೇಳ್ದೆ ಒಂದು ವಿಸಿಟ್ ಮಾಡ್ಬೇಕು, ಮತ್ತೆ ಕ್ಲೀನ್ಲಿನೆಸ್ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅಂತ 2 ವಿಚಾರದಿಂದ ಬಹಳ ಹಿಂದೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದಾಗ ಹೇಳಿದ್ದೆ. ಅದಾದ್ಮೇಲೆ ಮತ್ತೆ ನನ್ನನ್ನ ಸಂಪರ್ಕ ಮಾಡಿದ್ರು. ಅವಾಗ ನನ್ಗೆ ಅನಿಸ್ತು ಒಂದ್ಸತಿ ಬಸ್ ಸ್ಟ್ಯಾಂಡ್ ನಾನು ಯಾರಿಗೂ ಹೇಳ್ದೆ ವಿಸಿಟ್ ಮಾಡೋಣ ಅಂತ. ನಾನು ಸೇಫ್ಟಿ ಮೆಜರ್ಸ್ ಕೊಡ್ಬೇಕು. ತುಂಬಾ ಜನ ಸ್ಟೂಡೆಂಟ್ಸ್, ಪಬ್ಲಿಕ್ ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಇವತ್ತು. ನಾನು ತುಂಬಾ ಜನ 5ನೇ ಕ್ಲಾಸಿಂದ ಹಿಡಿದು 7th 10th ವರೆಗೂ ಓದೋ ಮಕ್ಕಳನ್ನ ಜಾಸ್ತಿ ನೋಡಿದೆ. ಈ ಪ್ರೆಮಿಸಸ್ ಅಲ್ಲಿ ನೋಡಿದೀನಿ ಜಾಸ್ತಿ. ಅದಾದ್ಮೇಲೆ 1-2-3 ಜನ ಸೀನಿಯರ್ ಸಿಟಿಸನ್ಸ್ ಮಾತಾಡಿದ್ರು. ನಮ್ಗೆ ಏಜ್ ಆಗಿದೆ, ಬೋರ್ಡ್ಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಕೋಲಾರ್ಗೆ ಹೋಗೋದು, ಮುಳಬಾಗಿಲಿಗೆ ಹೋಗೋದು, ಬಂಗಾರಪೇಟೆಗೆ ಹೋಗೋ ಬಸ್ಸಸ್
ನೋಟಿಸ್ ತರ ಬೋರ್ಡ್ಸ್ ಹಾಕಿಲ್ಲ, ಸೈನ್ ಬೋರ್ಡ್ಸ್ ಹಾಕಿಲ್ಲ, ಅದರ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಇನ್ನೂ ಸ್ವಲ್ಪ ಜನ ಸೇಫ್ಟಿ ಮೆಜರ್ಸ್ ಅಂದಾಗ ಹೆಣ್ಮಕ್ಳು ಬಂದಲ್ಲೆಲ್ಲ ಕುತ್ಕೊಂಡಾಗ ಕುಡಿದು ಓಡಾಡ್ತಾ ಇದ್ದಾಗ ಅವ್ರನ್ನ ಏನೂ ಮಾಡಕ್ಕಾಗಲ್ಲ. ಇಲ್ಲೇ ಕುಡಿಯೋದಿಕ್ಕೆ ಅಲೋ ಮಾಡ್ತಾರೆ. ಸಿಸಿ ಕ್ಯಾಮ್ರಾ ಹಾಕ್ಬೋದಲ್ವಾ ಮೇಡಮ್? ನಗರಸಭೆಯಿಂದ ಹೇಳಿ ಸಿಸಿ ಕ್ಯಾಮ್ರಾ ಹಾಕಿದ್ರೆ ಗೊತ್ತಾಗತ್ತಲ್ವಾ? ಸಿಸಿ ಕ್ಯಾಮ್ರಾ ಅನೌನ್ಸ್ಮೆಂಟ್ ಎಲ್ಲ ಇತ್ತು ಮೇಡಮ್, ಏನೂ ಇಲ್ಲ. ಮೇಂಟೆನೆನ್ಸೇ ಇಲ್ಲ ಆಗ್ಬಿಟ್ಟಿದೆ ಅದು. ಅನೌನ್ಸ್ಮೆಂಟ್ ಯೂಸ್ ಮಾಡ್ತಾರೆ ಮೇಡಮ್. ಈಗ 2 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಏನಾಗಿದೆ ಮೇಡಮ್? 2 ಕೋಟಿ ರೂಪಾಯಿ ಏನೇನ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ? ನಾವೊಂದು 10 crores ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಪ್ರಪೋಸಲ್ ಕೊಟ್ಟಿದ್ದೆ. ತುಂಬಾ ಹಳೇದು ಬಸ್ ಸ್ಟ್ಯಾಂಡ್, ಇದು ಒಂದು ರಾಬರ್ಸನ್ ಪೇಟ್ ಬಸ್ ಸ್ಟ್ಯಾಂಡು, ಆಂಡರ್ಸನ್ ಪೇಟ್ ಬಸ್ ಸ್ಟ್ಯಾಂಡ್ ನ ನಾನು ಅಡ್ವಾನ್ಸ್ ಟೆಕ್ನಾಲಜಿನ ಕೊಟ್ಟು ತುಂಬಾ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ನ ಇಡಬೇಕು ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ನೋಡ್ಕೊಂಡು ಬಂದಿದ್ದೆ. ಅದ್ರ ಪ್ರಕಾರ ಇಲ್ಲಿ ಬಸ್ ಮಾಡ್ಬೇಕು ಅಂತ. ಆದ್ರೆ ಇನಿಷಿಯಲಿ ನಮ್ಗೊಂದು 2 crores ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಾನು ಬೇರೆ ತರನೇ ಸೇಫ್ಟಿ ಮೆಷರ್ಸ್ ಕೊಡ್ಬೇಕಾಗತ್ತೆ. ಯಾರೇ ಕುತ್ಕೊಳ್ಳೋದಕ್ಕೆ ಆರೋಗ್ಯವಾಗಿರೋ ವಾತಾವರಣ ಇಲ್ಲ. ಪ್ರಯಾಣಿಕರು ಯಾರೇ ಬರ್ತಾರೆ ಅವರಿಗೆ ಆರೋಗ್ಯವಾಗಿರೋ ವಾತಾವರಣನೇ ಇಲ್ಲ. ಕುತ್ಕೊಳ್ಳೋದಕ್ಕೆ ಶೆಲ್ಟರ್ಸ್ ಇಲ್ಲ, ಹಿಂದೆ ಬಂದು ಕೊನೆವರೆಗೂ ಬಸ್ ಇಲ್ಲ, ಅಲ್ಲಿ ಕುತ್ಕೊಳ್ಳೋದಕ್ಕೂ ಕತ್ಲಿದೆ, ಸೇಫ್ಟಿ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ. ಸೊ ನಾನು ಒಂದ್ಸತಿ ಕಮಿಷನರ್ಗೂ ಮಾತಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇಫ್ಟಿ ಮೆಜರ್ಸ್ ಮತ್ತು ಅನೌನ್ಸ್ಮೆಂಟ್ ಮಾಡೋದು ಎಲ್ಲಾ ಸಂದರ್ಭದಲ್ಲಿ 1-2 ಮೆನ್ನ ಇಲ್ಲಿ ಇರೋ ತರ ಮಾಡಿರ್ತೀವಿ. ಸೊ ದಟ್ ಸ್ಟೂಡೆಂಟ್ಸ್ಗೆ ಸೇಫ್ಟಿ ಮಾಡೋದಕ್ಕೆ. ಇಲ್ಲಿ ಕುಡಿಯೋ ಅಂತ ಚಟ ಇರಬಾರ್ದು. ಕುಡಿದು ಬಿದ್ದಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕುಡಿದಿಲ್ಲಂದ್ರೆ ಅಲ್ಲಿ ಬಿದ್ದಿರ್ತಾರೆ, ಅದನ್ನ ಅವಾಯ್ಡ್ ಮಾಡಿಸೋದು ನನ್ನ ಮೇನ್ ಉದ್ದೇಶ. ಒಂದೇ ಒಂದು ಕಾಲ್ ಮಾಡಿ ನೀವು ಈ ಪಾರ್ಕಿಂಗ್ ವಿಚಾರದಲ್ಲಿ ಪಬ್ಲಿಕ್ ಸಜೆಷನ್ ತಗೊಳ್ಳಿ. ಖಂಡಿತ ಪಬ್ಲಿಕ್ ಸಜೆಷನ್ಸ್ ತಗೊಂತೀನಿ. ಪಬ್ಲಿಕ್ ಸಜೆಷನ್ ಕಾಲ್ ಮಾಡಿ, ನಾವು ಕೊಡ್ತೀವಿ. ಇನ್ನೊಬ್ರು ಪಬ್ಲಿಕ್ ಒಪಿನಿಯನ್ ತಗೊಂಡು 2 wheelersಗೆ ಒಂದು ಬೇರೆ ಕಡೆ ನಾವು 2 wheelers ಪಾರ್ಕಿಂಗ್ ಅವಕಾಶ ಮಾಡಿಕೊಡ್ತೀವಿ. ಅವರಿಂದನೂ ಐಡಿಯಾ ತಗೋತೀನಿ. ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡಬಹುದು. ಟಾಯ್ಲೆಟ್ ಎಲ್ಲಾ ಕಡೆ ಇದೆ. ನೀಟ್ ಇಲ್ಲ ಮೇಡಮ್. ಮಾಡ್ತಾರೆ ಅದನ್ನ ಇಮಿಡಿಯೇಟ್ ಆಗಿ. ಬೇರೆ ಒಂದು ಸಿಸ್ಟಮ್ ಹೇಳ್ತಾ ಇದ್ದಾರೆ. ನೀಟ್ ಇಲ್ಲ ಮೇಡಮ್. ಹಳೇದಿದ್ದನ್ನ ತೆಗೆದು ಈಗ ಹೊಸ ಟಾಯ್ಲೆಟ್ ಸಿಸ್ಟಮ್ ನ ಮಾಡ್ತೀವಿ. ಹೆಣ್ಮಕ್ಳಿಗೆ ದೂರ ಮಾಡ್ತೀವಿ. ಸ್ವಲ್ಪ ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ಅಲ್ಲಿ ಹಳೇದ್ ಏನಿದೆ ಅದನ್ನ ಸ್ವಲ್ಪ ಮತ್ತೆ ಟೆಂಡರ್ ಮಾಡಿಸಿ ಸ್ವಲ್ಪ ಹೆಲ್ದಿ ಆಗಿರೋ ಅಂತದನ್ನೇ ಮಾಡ್ತೀವಿ. ನಾವು ಎಲ್ಲಾ ಟಾಯ್ಲೆಟ್ಸ್ ನ ಅಪ್ಗ್ರೇಡ್ ಮಾಡ್ತೀವಿ. ಮೇಡಮ್, ಎರಡನೇದು ಇಲ್ಲಿ ಬಸ್ ರಾತ್ರಿನಲ್ಲಿ ಪಾರ್ಕ್ ಮಾಡ್ತಾರೆ, ಇಲ್ಲೇ ಕ್ಲೀನ್ ಮಾಡ್ತಾರೆ, ವಾಶ್ ಮಾಡ್ತಾರೆ. ಇರೋ ಗಲೀಜುಗಳೆಲ್ಲ ಆಚೆ ಹಾಕ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಕ್ಲೀನಿಂಗ್ ಬಿಡಬಾರ್ದು. ಅವ್ರು ಬೇರೆ ಕಡೆ ಕ್ಲೀನ್ ಮಾಡ್ಕೊಂಡ್ಬಂದ್ ಬಸ್ ಇಲ್ಲ ಆಗ್ಬೇಕು. 7:30-8 ಗಂಟೆಗೆ ಬರ್ತಾರೆ ಮೇಡಮ್. ಬೆಳಗ್ಗೆ 6 ಗಂಟೆಗೆ ಎತ್ತೋದು, ಇಲ್ಲೇ ಪಾರ್ಕಿಂಗ್, ಇಲ್ಲೇ ಕ್ಲೀನಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ. ಒಂದ್ 5-6 ಬಸ್ ಅದು ಆಗ್ತಾ ಇರೋದು. ಏನಿದೆ ಅದನ್ನ ಡಿಸ್ಕಸ್ ಮಾಡೋಣ. ಪ್ರೈವೇಟ್ ಬಸ್ಸಸ್ ಆಗ್ಲಿ, ಗೌರ್ಮೆಂಟ್ ಬಸ್ಸಸ್ ಆಗ್ಲಿ, ನಾವೊಂದು ರೂಲ್ ನ ಫ್ರೇಮ್ ಮಾಡ್ಕೋತೀವಿ. ನಮ್ಮ ರೂಲ್ ಚೌಕಟ್ಟಲ್ಲಿ ಅವ್ರಿಗೊಂದು ನೋಟಿಸ್ ಕಳಿಸ್ತೀವಿ. ಫಸ್ಟ್ ನೋಟಿಸ್, ಸೆಕೆಂಡ್ ನೋಟಿಸ್ ಕೊಟ್ಟು ಆ ಸಿಸ್ಟಮ್ ಅಲ್ಲೇ ಅವರು ಇದನ್ನ ಉಪಯೋಗ ಮಾಡ್ಕೋಬೇಕು. ಇದೊಂದು ಪಬ್ಲಿಕ್ ಗೆ ಉಪಯೋಗ ಆಗುವಂತ ಜಾಗ. ಅದನ್ನ ಹಾಳು ಮಾಡೋದು ಯಾರು ಮಾಡೋಂಗಿಲ್ಲ. ಪ್ರೈವೇಟ್ ಬಸ್ ಅವರು ಮಾಡೋಂಗಿಲ್ಲ, ಗೌರ್ಮೆಂಟ್ ಬಸ್ ಅವರು ಮಾಡೋಂಗಿಲ್ಲ. ಸಾರ್ವಜನಿಕರು ಇಲ್ಲೇ ಕುಡಿದು ತಿಂದು ಈ ವ್ಯವಸ್ಥೆನ ಹಾಳು ಮಾಡೋಂಗಿಲ್ಲ. ವೈನ್ ಶಾಪ್ ವಿಚಾರದಲ್ಲಿ ಯಾರು ಕುಡಿಬಾರ್ದು ಅಂತ ಒಂದು ಆದೇಶ ಮಾಡಿದ್ದೀರಾ? ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ಬರೀ ಪಾರ್ಸಲ್ ಒಂದ್ ಕಡೆ ಇರ್ಲಿ. ಆದ್ರೆ ನಿಮ್ಮ ಪ್ರಿಮಿಸಸ್ ಅಲ್ಲಿ ಇರೋದು ಯಾವುದೋ CMC ಪ್ರಿಮಿಸಸ್ ಅಲ್ಲಿ ಇರೋದು ಅವರೇ ಲೈಸೆನ್ಸ್ ಕೊಡ್ತೀವಿ. ಅಲ್ಲ ನೀವು ಇದು ಮಾಡ್ತೀರಾ? NOC ಕೊಡೋದು.